ಪ್ರತಿಯೊಬ್ಬರಿಗೂ ಕೂಡ MK ಸವಿದೀಪು ಯೂಟ್ಯೂಬ್ ಚಾನಲ್ಗೆ ನಾನು ವೆಲ್ಕಮ್ ಹೇಳಕತ್ತೀನಿ ರೀ. ಇದು ಒಂಥರ ರಿಯಾಲಿಟಿನೇ ಇರುವಂಥ ವಿಡಿಯೋ ಆಗಿರ್ತೈತಿ. ದಯವಿಟ್ಟು ಕೊನೆವರೆಗೂ ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ. ಒಂದು ಹೆಣ್ಣಿಗೆ ಹುಟ್ಟಿದ ಮ್ಯಾಗ ತಂದೆ ತಾಯಿ ಆಸರೆ ಅವ್ರ ಮನ್ಯಾಗ, ಗಂಡನ ಆಸರೆ ಗಂಡನ ಮನೆಯೊಳಗೆ. ಆದ್ರೆ ಇದು ಎರಡರೊಳಗೆ ಕೆಲವೊಂದು ಹೆಣ್ಮಕ್ಳಿಗೆ ಎರಡೂ ಸಿಗ್ತಾ ಇರಂಗಿಲ್ಲ. ಅವ್ರ ಮನೆಯಾಗಿದ್ದಾಗೂ ಕೂಡ ತಂದೆ ತಾಯಿ ಆಸರೆ ಅನ್ನೋದು ಇರಂಗಿಲ್ಲ. ಗಂಡ ಮನೆಗೆ ಮದುವೆ ಮಾಡ್ಕೊಂಡು ಹೋದ್ಮ್ಯಾಗ ಗಂಡನ ಸಪೋರ್ಟ್ ಅನ್ನೋದು ಇರಂಗಿಲ್ಲ. ಈ ಎರಡೂ ಕೂಡ ಇಲ್ಲದೆ ಇದ್ದಾಗ ಆ ಹೆಣ್ಣಿನ ಬದುಕು ಏನಾಗುತ್ತಾ, ಇವತ್ತು ಯಾರ ಒಂದು ಕಥೆನೇ ಹೇಳಕ್ಕೆ ಹೊರಟೀನಿ ಅಂತೇಳಿ ನೋಡೋಣ ಬನ್ನಿ. ಇವತ್ತಿನ ಒಂದು ಕತೆ ಹತ್ತಿರದಿಂದ ನೋಡ್ತಾ ಇರುವಂಥ ಒಂದು ಹೆಣ್ಣು ಮಗಳ ಸ್ಟೋರಿಯಿಂದನೇ ಶುರು ಮಾಡೋಣ ಅಂತ. ಭಾಳ ಮಂದಿ ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ, ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಅಕ್ಕ ನನ್ನ ಕತೆನ ಕೇಳಿ ಅದನ್ನು ವಿಡಿಯೋದೊಳಗೆ ಹಾಕ್ರಿ. ತುಂಬ ಜನ ಹೆಣ್ಮಕ್ಳು ನನ್ನ ರೀತಿ ಕಷ್ಟಪಡ್ತಾ ಇರ್ತಾರ. ಅವ್ರಿಗೂ ಇವತ್ತು ನನ್ನ ಹತ್ತಿರದ ಒಬ್ಬ ಸ್ನೇಹಿತೆ ಅಂತಲೇ ಹೇಳ್ಬೋದು, ಅಂತ ಹೇಳಿ ಸಾವಿತ್ರಿ ಲೈಫ್ ಸ್ಟೈಲ್ ಅಂತೇಳಿ ಅವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಸೊ ಟೇಲರಿಂಗ್ನು ಕೂಡ ಒಂದು ಹೊಸದಾಗಿ ಚಾನಲ್ ಮಾಡ್ಯಾರ. ಸೊ ಅವ್ರ ಚಾನಲ್ ಮತ್ತೊಂದು ಸರಿ ಹೇಳ್ತೀನಿ, ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಹೇಳಿ. ಎಷ್ಟೋ ಜನ ಗಂಡನ ಕಳ್ಕೊಂಡವರು ಅನುಭವಿಸ್ತಿರುವಂಥ ನೋವು ಒಂದಲ್ಲ ಎರಡಲ್ಲ ನೋಡಿ. ಬೇರೆದವರು ನೋವು ಕೊಡ್ತಾರೋ ಬಿಡ್ತಾರೋ, ಆದ್ರೆ ನಮ್ಮವರಿಂದನೇ ಅಂತ ಮಂದಿ ಮಕ್ಕಳು ಯಾರು ಇರ್ತಾರಲ್ಲ ಅವರಿಂದನೇ ಜಾಸ್ತಿ ನೋವು ಅನುಭವಿಸ್ತಿರುವಂಥದ್ದು. ನಾನು ಇಲ್ಲಿ ಬಂದ ಮ್ಯಾಗ ಸ್ವಲ್ಪ ವಿಡಿಯೋಸ್ ನಾನು ನಮ್ಮ ಅಕ್ಕರ ಊರಿಗೆ ಬಂದೀನಿ ಸದ್ಯಕ್ಕೆ, ನೆರಬೆಂಚಿಗೆ. ತುಂಬ ಅಂದ್ರೆ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತೈತಿ. ಅದರೊಳಗೂ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಅವ್ರು ಒಂದು ವಿಡಿಯೋ ನೋಡಿದೆ, ನಿನ್ನೆ ಎಲ್ಲ ಮೊನ್ನೆ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ. ಅವರ ಫ್ಯಾಮಿಲಿ ಒಳಗೆ ಏನು ಜಗಳ ಆಗೈತೋ ಬಿಟ್ಟೈತೋ, ಆದ್ರೆ ಆ ಹೆಣ್ಮಗಳು ಎಷ್ಟು ನೋವು ಪಟ್ಕೊಂಡು, ಗಂಡ ಇಲ್ಲ ಅಂತಂದ್ರೆ ಆ ಹೆಣ್ಣಿನ ಜೀವನ ಹೆಂಗಿರುತ್ತೆ. 2 ಮಕ್ಕಳು ಕಟ್ಕೊಂಡು, ಒಂದು ಹೆಣ್ಮಗು ಒಂದು ಗಂಡು ಮಗು ಐತಿ ಸಾವಿತ್ರಿ ಸಿಸ್ಟರ್ ಅವ್ರಿಗೆ. ಆ ಮಕ್ಕಳು ಕಟ್ಕೊಂಡು ಏನೋ ಒಂದು ನಿಯತ್ತಿಂದ, ಒಂದು ಒಳ್ಳೆ ಕೆಲಸದಿಂದ, ಒಂದು ಒಳ್ಳೆ ಹಾದಿಯೊಳಗೆ ಜೀವನ ಮಾಡ್ತಾಳಪ್ಪ ಅಂತಂದ್ರೆ ಆ ಹೆಣ್ಮಗಳಿಗೆ ಆ ಜೀವನ ಮಾಡೋದಕ್ಕೇ ತುಂಬ ಜನ ಬಿಡ್ತಾ ಇರಂಗಿಲ್ಲ ನೋಡ್ರಿ. ಸಮಾಜ ಹೆಂಗೈತಪ್ಪ ಅಂತಂದ್ರೆ ಒಂದು ಹೆಣ್ಣಿಗೆ ಗಂಡ ಇದ್ರೂ ಕೂಡ ಇಲ್ಲದೆ ಇರೋ ಥರ, ಜವಾಬ್ದಾರಿ ಇಲ್ಲದೆ ಇರೋ ಥರ ಗಂಡ ಮಾಡ್ಕೊಂಡಿರ್ತಾರಲ್ಲ ಆ ಹೆಣ್ಮಗಳಿಗೆ, ಮತ್ತು ಗಂಡ ಇದ್ರೂ ಆ ದೇವರು ಕಿತ್ಕೊಂಡಿರ್ತಾನೆ ನೋಡ್ರಿ ಫ್ರೆಂಡ್ಸ್. ಆ ಹೆಣ್ಮಕ್ಳಿಗೆ ಭಾಳ ಸಂಕಷ್ಟಗಳನ್ನ ತಂದು ಹೊಡ್ತೈತಿ ಸಮಾಜ. ಸೊ ಏನೇ ಹೇಳಕ್ಕೆ ಹೊರಟಿನಪ್ಪ ಅಂತಂದ್ರೆ, ಏನೋ ಒಂದು ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾರಪ್ಪ, ಒಂದು ಬಾಳೆ ಮಾಡ್ಕೊಂಡು ತಿಂತಾರ, ಮಕ್ಕಳು ಮರಿ ಮುಂದೆ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾರಂತಂದ್ರೆ ಅದನ್ನು ನೋಡೋಕೆ ಆಗ್ತಾ ಇರೋಂಗಿಲ್ಲ. ಯಾವಾಗಲೂ ಹೆಣ್ಮಗಳು ಅಳ್ತಾನೆ ಇರಬೇಕು, ಬೇರೆದವ್ರಿಗೆ ಕೈ ಒಡ್ತಾನೆ ಇರಬೇಕು. ಈ ಸಿಚುವೇಶನ್ನನ್ನು ಕೆಲವೊಂದಿಷ್ಟು ದುಷ್ಟರು ಕೂಡ ಮಿಸ್ಯೂಸ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿಬಿಡ್ತಾರೆ. ಅದನ್ನು ನಾನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೂ ಏನು ಬೇಡ. ಆದ್ರೆ ಭಾಳ ಕಷ್ಟ ಐತಿ ನೋಡ್ರಿ. ಒಬ್ಬಂಟಿ ಹೆಣ್ಮಕ್ಳು ಜೀವನ ಮಾಡೋದೀಗಿನ ಕಾಲದಾಗ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಸೊ ಅವರಿಗೆ ಒಂದು ಹೊತ್ತಿಗೆ ಅವ್ರ ಯಜಮಾನರು ಇಲ್ಲ, ತಿರ್ಕೊಂಡಿದ್ದಾರ, ಅದು ಯಾರ ಕೈಯಿಂದಿಲ್ಲ. ಆದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡ ಇದ್ರೂ ಕೂಡ ಇಲ್ಲದೆ ಇರೋ ರೀತಿ ಜೀವನ ಮಾಡ್ತಾ ಇರ್ಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಅದಾವು. ಗಂಡ ಇದ್ರೂ ಚಂದಾಗ ದುಡ್ಡು ತಂದು ಹಾಕ್ತಿರಂಗಿಲ್ಲ, ಹೆಣ್ಣು ತಂತಿರಂಗಿಲ್ಲ, ಮಕ್ಳು ಅಂತಿರಂಗಿಲ್ಲ. ಆದರೂ ಹೆಣ್ಮಗಳು ಇರೋದೇ ಒಂದು ಜೀವನ ಐತಿ. ಗಂಡ ಮಕ್ಕಳು ಮುಂದಿಟ್ಕೊಂಡು ಏನೋ ಒಂದು ಉದ್ಯೋಗ ಮಾಡಿ, ಒಂದು 4 ಮನೆ ಬಾಂಡೆ ತಿಕ್ಕಿನಿ, 4 ಮನೆ ಅಡುಗೆ ಮಾಡಿನು, ಏನೋ ಒಂದು ಒಳ್ಳೆ ರೀತಿಯೊಳಗೆ ಜೀವನ ಮಾಡಿ ಬದುಕ್ತಿರ್ತಾಳಪ್ಪ ಅಂತಂದ್ರೆ ಅದನ್ನು ಕೀಳಾಗಿ ನೋಡೋರು ಕೂಡ ಇರ್ತಾರೆ. ಯಾಕಂದ್ರೆ ಗಂಡನವ ಏನೋ ಮಾಡಿದ್ರು ಕೂಡ ನಾ ಅದೇನಪ್ಪ ನಿನ್ನ ಜೊತೆಗೆ ಅಂತೇಳಿ ಒಬ್ಬ ಗಂಡನವ ಹೆಂಡತಿಯಿಂದ ನಿಂತಂದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಆದ್ರೆ ಅದೇ ಒಂದು ಹೆಣ್ಮಗಳು ಒಂದು ಒಳ್ಳೆ ರೀತಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾಳ, ಗಂಡನೋ ಸಪೋರ್ಟ್ ಇರಂಗಿಲ್ಲ ಅಂತಂದ್ರೆ ಆ ಹೆಣ್ಮಗಳಿಗೆ ತುಂಬ ಜನ ತುಳಿಯೋದಕ್ಕೇ ನೋಡೋಕೆ ಪ್ರಯತ್ನ ಮಾಡ್ತಿರ್ತಾರ. ಬಟ್ ಸಾವಿತ್ರಿ ಸಿಸ್ಟರ್ ಅವ್ರು ವಿಡಿಯೋ ನೋಡಿದ್ಮ್ಯಾಗ ಭಾಳ ಒಂಥರ ನೋವಾಯಿತು. ಕಾಲು ಕೂಡ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ಈ ವಿಡಿಯೋ ನೋಡಿದ್ಮ್ಯಾಗ ಏನಂತಾರೋ ಗೊತ್ತಿಲ್ಲ, ಅವ್ರ ಪರ್ಮಿಷನ್ ಇಲ್ಲದೇ ನಾನು ಅವ್ರ ಬಗ್ಗೆ ವಿಡಿಯೋ ಮಾಡಕತ್ತೀನಿ. ಸೊ ಯಾಕಂದ್ರೆ ಅವರು ಭಾಳ ಹತ್ತಿರದಿಂದ ನನ್ನ ಸ್ನೇಹಿತೆ ಥರ ನಾನು ನೋಡ್ತೀನಿ ಅವರಿಗೆ. ಯಾಕಂದ್ರೆ ನಾವು 4 ಮಂದಿ ಅಕ್ಕ ತಂಗಿಯರು, ಹಂಗಾಗಿ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣನ್ನೇ ಅರ್ಥ ಮಾಡ್ಕೋಬೇಕು. ಒಂದೊಂದು ಸಂದರ್ಭದೊಳಗೆ ಎಣ್ಣೆ ಶತ್ರು ಅನ್ನೋ ರೀತಿನೂ ಕೂಡ ಮಾಡ್ತಿರ್ತಾರೆ. ಏನೇ ಇರಲಕ್ಕ ನೀವು ಜೀವನದೊಳಗೆ ಒಂದು ಒಳ್ಳೆಯ ಮಾರ್ಗ ಹಿಡ್ತೀರಿ, ಯಾರಿಗೂ ಕೆಟ್ಟ ದಾರಿ ತೋರ್ಸಕತ್ತಿಲ್ಲ. ಯೂಟ್ಯೂಬ್ದಾಗೂ ಕೂಡ ನೀವು ಒಂದು ಒಳ್ಳೆ ಸಂದೇಶ ಕೊಡಕತ್ತೀರಿ. ಗಂಡ ಇಲ್ಲದೆ ಇದ್ರೂ ಕೂಡ ತಪ್ಪು ದಾರಿ ತುಳಿದೇನೆ ಒಂದು ಒಳ್ಳೆ ರೀತಿಯಾಗಿ ನಾವು ಬದುಕಿದ್ರೆ ನಮ್ಗೆ ಯಾರ್ದು ಬಿಡೇ ಇಲ್ಲ ಅಂತ ಹೇಳ್ಕೇಸಿ ನೀವು ಅದನ್ನು ತೋರ್ಸಕತ್ತೀರಿ. ಭಯ ಪಡಕ್ಕೆ ಹೋಗ್ಬೇಡ್ರಿ. ಹಿಂಗೆ ಬರ್ತೈತ್ರಿ ಜೀವನ. ನೀವು ಒಂದು ಹೊತ್ತಿಗೆ
ಗಂಡ ಇಲ್ಲ ಅದಕ್ಕೆ ಈ ಥರ ತೊಂದರೆ ಅಂತ ನೀವು ಅನ್ಕೊಂತಿರ್ತೀರಿ. ಆದ್ರೆ ಗಂಡ ಇದ್ರೂ ಕೂಡ ಇಲ್ಲದೆ ಇರೋ ಥರ ಎಷ್ಟೋ ಹೆಣ್ಮಕ್ಳು ಜೀವನನ ಮಾಡ್ತಿರ್ತಾರ. ಸೊ ಸ್ಟ್ರಾಂಗ್ ಆಗಿರ್ರಿ, ಗಟ್ಟಿಯಾಗಿರ್ರಿ. ಎಲ್ಲ ಹೆಣ್ಮಕ್ಳಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನೋವು ಅನ್ನೋದು ನಿಮ್ಗಿರ್ಲಿ ನನಗಿರ್ಲಿ ಎಲ್ಲ ಹೆಣ್ಮಕ್ಳು ಅಂತಂದ್ರೆ ಪರಿಸ್ಥಿತಿ ಎಲ್ಲರಿಗೂ ಒಂದು ಟೈಮಿನೇ ಬರೋದನ್ನೇ. ಅದನ್ನು ಸುಧಾರಿಸ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಕೊಲ್ಲೋರು 100 ಮಂದಿ ಬಂದ್ರೂ ಕಾಯೋ ಒಬ್ಬ ಇರ್ತಾನೆ ಅಂತೇಳಿ ನಮ್ಮ ತಾಯಿ ಇದು ಮಾತು ಹೇಳ್ತಿರ್ತಾಳೆ. ಯಾಕಂದ್ರೆ ನಮ್ಮ ತಾಯಿನೂ ಅನುಭವಿಸ್ಯಾಳ. ನಾವು 4 ಮಂದಿ ಹೆಣ್ಮಕ್ಳು, ನಮ್ಮ ಅಪ್ಪ ಕುಡುಕ, ಜವಾಬ್ದಾರಿ ಮಾತು ಅದಕ್ಕೆ ಭಾಳ ಬೆಲೆ ಇರ್ತೈತಿ. ಹಾಗಾಗಿ ಎಷ್ಟೇ ಯಾರೇ ನೋವು ಕೊಡ್ತಾರಂದ್ರೂ ಕೂಡ ಅದನ್ನ ಭಯ ಪಡಕ್ಕೆ ಹೋಗ್ಬೇಡ್ರಿ. ನೀವು ಗಟ್ಟಿ ಆಗೋದಕ್ಕೆ ಅದೊಂದು ಸಂದರ್ಭ ಅಂತ ತಿಳ್ಕೊರಿ. ನಿಮಗೆ ಬೇರೆದವ್ರು ನೋವು ಕೊಟ್ಟರೆ ನೋವು ಆಗ್ತೈತಿ. ನನ್ನವರೇ ನನಗೆ ತುಂಬ ನೋವು ಕೊಟ್ಟಿದ್ದಾರೆ. ಅದನ್ನು ಸಹಿಸ್ಕೊಂಡು ನಾನು ಕೂಡ ಒಂದು ಗಟ್ಟಿ ಗುಂಡಿಗೆ ಅಂತ ಹೇಳ್ತಾರೆ ನೋಡ್ರಿ, ಆ ಥರ ಗಟ್ಟಿ ಗುಂಡಿಗೆ ಇಟ್ಕೊಂಡು ಜೀವನ ಮಾಡಲೇಬೇಕಾಗ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ 1-2 ಮಕ್ಕಳನ್ನ ನಮ್ಗೆ ಜೋಡ ಆಗಿಬಿಟ್ಟಿರ್ತಾವೆ. ಅವ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ನಾವು ಈ ಥರ ಕುಂತೀವಪ್ಪ ಅಂದ್ರೆ ಮಕ್ಕಳು ನೋಡೋರು ಯಾರು ಇರಂಗಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಒಬ್ಬರೇ ಅದಿರಿ, ತಂದೆನೂ ನೀವು ಅದಿರಿ, ತಾಯಿನೂ ನೀವು ಅದಿರಿ. ಹಾಗಾಗಿ ಯಾರಂದ್ರೂ ಕೂಡ ಅವ್ರ ಮನೆಯಾಗ ಇರ್ತಾರ. ನಿಮ್ಮ ಜವಾಬ್ದಾರಿನ ಅವ್ರು ತೊಗೊಳಕ್ಕೆ ಬರಲ್ಲ. ನಿಮ್ಮ ನೋವಾದ್ರೆ ನಿಮ್ಮ ಕಣ್ಣೀರು ಒರ್ಸಕ್ಕೆ ಬರೋಂಗಿಲ್ಲ. ನಿಮ್ಮಿಂದ ಅವ್ರು ಅದೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ. ನೀವು ಅಳಬೇಕು, ನೀವು ಕರಿಬೇಕು, ಉಪವಾಸ ಬೀಳ್ಬೇಕು, ನಿಮ್ದೆಲ್ಲ ಬರುವಂಥ ಹಣದ ಹಾದಿ ಬಂದ್ ಆಗಬೇಕು, ನೀವು ಇನ್ನೊಬ್ರಿಗೆ ಕೈ ಚಾಚಬೇಕು, ಇನ್ನೊಬ್ಬರಿಗೆ ಯಪ್ಪ ಅನ್ಬೇಕು. ಈ ಥರದ್ದು ಮನೋಭಾವನೆದೊಳಗೆ ಅವ್ರು ಇರ್ತಾರಪ್ಪ ಅಂತಂದ್ರೆ ನೀವು ಯಾಕೆ ಅವ್ರಿಗೆ ಅದನ್ನು ಪ್ರೂವ್ ಮಾಡೋಕೆ ಹೋಗ್ತೀರಿ? ನೀವು ಗಟ್ಟಿ ಇದ್ದೀರಿ, ಭಾಳ ಒಳ್ಳೆ ರೀತಿಯಾಗಿ ಜೀವನ ಮಾಡಕತ್ತೀರಿ. ನೀವು ಯಾರಿಗೂ ಹೆದರ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಎಲ್ಲರಿಂದನೂ ಎಲ್ಲನೂ ತಿಳ್ಕೊಳ್ಳುವಂಥದ್ದು ಭಾಳ ಇರ್ತಾವೆ. ಅದು ವಯಸ್ಸಿನಾಗ ಸಣ್ಣವರೇ ಇರಲಿ, ದೊಡ್ಡರೇ ಇರಲಿ, ಅನುಭವಕ್ಕೆ ವಯಸ್ಸಿನ ಮಿತಿ ಇರಂಗಿಲ್ಲ. ನಿಮ್ಮ ಅನುಭವ, ನಿಮ್ಮ ಕಷ್ಟ ಸಣ್ಣ ವಯಸ್ಸಿಗೆ ಇದು ದೇವ್ರು ತರಬಾರ್ದು. ಬಟ್ ಆದರೂ ಕೂಡ ಆ ದೇವ್ರು ನಿಮ್ಮ ಪಾಲಿಗೆ ಅದನ್ನು ಕೊಟ್ಟಾನಪ್ಪ ಅಂತಂದ್ರೆ ನೀವು ಅದಕ್ಕೆ ಎದೆಗೊಟ್ಟು ನಿಂದ್ರಕತ್ತೀರಿ. ಯಾರಿದ್ರೂ ಕೂಡ ಒಂದು ಟೈಮಿಗೆ ಆಗ್ತಾರೆ. ನಮ್ಮ ತಂದೆ ತಾಯಿ, ಅಕ್ಕ, ತಮ್ಮ, ತಂಗಿ, ಅಣ್ಣ ಎಲ್ಲರೂ ಕೂಡ ಇರ್ತಾರ. ಒಂದು ಟೈಮಿಗೆ ಬರ್ತಾರ. ಪ್ರತಿದಿನ ಗಳಿಗೂ ನಮ್ಮ ಜೊತೆಗೆ ಬಂದು ನಿಂದ್ರಕ್ಕೆ ಆಗ್ತಿರಂಗಿಲ್ಲ. ಎಲ್ಲದಕ್ಕೂ ಕೂಡ ನಾವೊಬ್ರು ಗಟ್ಟೆ ನಿಂತಪ್ಪ ಅಂತಂದ್ರೆ ನಮ್ಗೆ ಯಾರ ಅವಶ್ಯಕತೆನೂ ಕೂಡ ಇರಂಗಿಲ್ಲ. ಎಲ್ಲರೂ ಇರ್ತಾರ. ಆದರೂ ಕೂಡ ಒಂದೊಂದು ಟೈಮ್ನಾಗ ನಮಗೆ ನಾವೇ ಗಟ್ಟಿ ಆಗ್ಬೇಕಾಗ್ತದ, ನಮಗೆ ನಾವೇ ನಿಂದಿರ್ಬೇಕಾಗ್ತದ. ಸೊ ನಾವು ನಮ್ಮನ್ನು ಎಷ್ಟು ನಾವು ನೊಂದ್ಕೊಂಡು ಹತ್ತು ಅದೊಂಥರ ಬಂಡ ಧೈರ್ಯ ಅನ್ನೋದು ಹೆಣ್ಮಕ್ಳಿಗೆ ಬಿಡ್ತೈತಿ. ಆ ಥರ ನಿಮ್ಮ ವಿಡಿಯೋ ನೋಡಿ ಭಾಳ ಬೇಜಾರಾಯಿತು. ಕಾಲ್ ಮಾಡಿದೆ, ನೀವು ಪಿಕ್ ಮಾಡಲಿಲ್ಲ. ಒಂಥರ ಮೂಡ್ ಆಫ್ ಆದಂಗೆ ಆಗ್ಬಿಡ್ತು. ಏನಪ್ಪ ಒಂದೊಂದು ಹೆಣ್ಮಕ್ಳು ಪರಿಸ್ಥಿತಿ. ಎಷ್ಟೋ ಜನ ಹೆಣ್ಮಕ್ಳು ಏನೇನೋ ಕೆಟ್ಟ ದಾರಿ ತುಳಿದು ತಪ್ಪು ಕೆಲಸಗಳನ್ನ ಮಾಡಿ ಅಷ್ಟು ಸುಖವಾಗಿ ತಮ್ಮ ಜೀವನನ ಇಟ್ಕೊಂಡಿರ್ತಾರ. ಅಂಥವ್ರನ್ನ ಕಂಡ್ರೆ ಎಲ್ಲರೂ ಅನ್ಸ್ತಾರೆ, ಆಕಿನ ತಟ್ಟೆಗೆ ಯಾಕೆ ಹೋಗ್ಬೇಕಪ್ಪ, ಆಕೆ ಹೆಣ್ಮಕ್ಳು ಸರಿ ಇಲ್ಲ ಅಂತೇಳಿ. ಅಂಥವ್ರು ಕೂಡ ಅದಾರ. ಒಂದೊಂದು ಟೈಮ್ದಾಗ ನಿಯತ್ತಿಗೆ ಬೆಲೆ ಇಲ್ಲನಪ್ಪ, ನಮ್ಮ ಅಂತಾರೆ ನಾವು ಒಳ್ಳೆ ರೀತಿಯಾಗಿ ಬದುಕೋರು ನೋಡಿದ್ರಲ್ಲ ಹಿಂಗೆ ಮಾಡ್ತಾರಲ್ಲ ಅನ್ನೋದು ಭಯನೂ ಆಗ್ತೈತಿ, ಬೇಜಾರಾಗ್ತೈತಿ, ಅಳು ಬರ್ತೈತಿ. ನೀವು ಒಳಗೆ ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಖಾರ ಕಲಿಸ್ದಂಗೆ ಆದಾಗ ಅನ್ಸಕತ್ತಿತ್ತು. ಯಾಕಂದ್ರೆ ಯಾವ ಥರದ್ದು ನೋವು ಇರ್ತದೆ ಅವ್ರವ್ರಿಗೆ ಅಷ್ಟೇ ಅನುಭವ ಇರುತ್ತೆ. ನಾನು ಮದುವೆಯಾಗಿ ಗಂಡನ ಮನೆಯೊಳಗೆ ಸಾಕಷ್ಟು ಅನುಭವಿಸ್ಬಿಟ್ಟಿನಿ. ಹಾಗಾಗಿ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೈತಿ. ನನ್ನ ವಿಡಿಯೋ ನೋಡಿ ನನ್ನ ಜಾಗಿನಾಗ ಯಾರೆಲ್ಲ ಹೆಣ್ಮಕ್ಳು ನಿಮ್ಮ ಜಾಗಿನಾಗ ಇರುವಂಥ ಹೆಣ್ಮಕ್ಳು ನಿಮ್ಮನ್ನು ಅರ್ಥ ಮಾಡ್ಕೋತಾರ, ನಿಮಗೆ ಸಪೋರ್ಟ್ ಮಾಡ್ತಾರ. ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋ ಯೂಟ್ಯೂಬ್ ಚಾನಲ್ ಐತಿ. ಅದ್ರೊಳಗೆ ರೇಖಾ ಅನ್ನೋ ಒಬ್ಬ ಹೆಣ್ಮಗಳು, ಅವ್ರ ಹೆಸರು ರೇಖಾ ಬಟ್ ಸಾವಿತ್ರಿ ಅಂತೇಳಿ ಹೆಸರು ಚಾನಲ್ದೊಳಗೆ ಐತಿ. ಟೇಲರಿಂಗ್ ಕ್ಲಾಸು ಕೂಡ ಮಾಡ್ತಾರೆ. ಮನೆಯೊಳಗೆ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಆಮೇಲೆ ಟೇಲರಿಂಗ್ ಕೆಲಸನೂ ಕೂಡ ಮಾಡ್ತಾರೆ. ಬಿಡು ಇದ್ದಾಗ ಹೊಲ ಮನೆ ಕೆಲಸಕ್ಕೂ ಹೋಗ್ತಾರೆ. ಆ ಹೆಣ್ಮಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ಕಥೆಯಿಂದ ನಾನು ನನ್ನೆಲ್ಲ ಅಕ್ಕ ತಂಗಿಂದ್ರೆ ಕಥೆಗಳನ್ನ ಹೇಳೋಕೆ ಶುರು ಮಾಡ್ತೀನಿ. ತುಂಬ ಜನ ತಮ್ಮ ಕಥೆಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಆ ಹೆಣ್ಮಗಳು ಇವತ್ತು ಗಂಡ ಇಲ್ಲ, 2 ಮಕ್ಕಳು, ಹೊಟ್ಟೆಪಾಡು, ಜೀವನ ಮಾಡೋದಕ್ಕೆ ಒಂದು ಒಳ್ಳೆಯ ಕೆಲಸ, ಟೈಲರಿಂಗ್ ಕೆಲಸ, ಬಟ್ಟೆ ವ್ಯಾಪಾರ ಕೆಲಸ, ಹೊಲ ಮನೆ ಕೆಲಸನೂ ಕೂಡ ಮಾಡ್ತಾಳೆ. ಬಟ್ ಬಾಯಲ್ಲಿ ನೋಡೋಕೆ ಸ್ವಲ್ಪ ಜೋರಾಗಿ ಕಾಣಿಸ್ತಾರ. ಆದ್ರೆ ಜೋರಾಗಿ ನಿಂದಿರಲೇಬೇಕು. ಯಾಕಂದ್ರೆ ತಂದೆ ತಾಯಿ ಸ್ಥಾನ ಒಂದೇ ಹೆಣ್ಮಗಳು ಬಡ್ದಾಡ್ತಾಳೆ. ಮನೆಯಾಗೂ ಮಾಡಬೇಕು, ಹೊರಗಡೆನೂ ಹೋಗಿ ಒಂದು ಗಂಡುಗಟ್ಲೆ ಒಂದು ಹೆಣ್ಣುಗಟ್ಲೆ ಎಲ್ಲ ರೀತಿಯಿಂದನೂ ಕೂಡ ಹೆಣ್ಮಗಳೇ ಮಾಡ್ಬೇಕಂದ್ರೆ ಅಷ್ಟು ಜೋರು ಆಗಲೇಬೇಕು. ಅಷ್ಟು ಜೋರಿಂದ ಜೀವನ ಮಾಡಲೇಬೇಕು. ಎಲ್ಲರಿಗೂ ಯಪ್ಪ ಅಂದು ಅಂಜಿ ಅಳಕಿ ನಡೆದ್ರಾಗಿನ ಕಾಲದೊಳಗೆ ನಡೆಯಂಗಿಲ್ಲ. ಸೊ ಹಾಗಾಗಿ ಯಾರೇ ಹೆಣ್ಮಕ್ಳು ನಿಮ್ಮ ಆಜು ಬಾಜು ಇರಲಕ್ಕ, ನಿಮ್ಮ ಮನೆತನದೊಳಗೆ ಇರಲಕ್ಕ, ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ಇರಲಿಕ್ಕ, ಆ ಹೆಣ್ಮಗಳಿಗೆ ಒಂದು ಫ್ಯಾಮಿಲಿ ಕಡೆಯಿಂದನೋ ಒಂದು ಊರವ್ರ ಕಡೆಯಿಂದನೋ ಒಂದು ಯಾವುದೇ ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡಿರುವಂಥ ಒಂದು ಗಂಡಸ ಇರಲಿ, ಒಂದು ಹೆಂಗಸ ಇರಲಿ, ಸೊ ಅವರಿಂದ ಒಂದು ಅನ್ಯಾಯ ಆಗಕತ್ತಿದ್ದಪ್ಪ ಅಂತಂದ್ರೆ ದಯವಿಟ್ಟು ನಿಮ್ಗೆ ಸಾಧ್ಯ ಆತಪ್ಪ ಅಂದ್ರೆ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡಿಸ್ರಿ.
ಆ ಹೆಣ್ಮಗಳಿಗೆ ತೊಂದರೆ ಕೊಡ್ತಿರ್ತಾರಲ್ಲ ಯಾಕ ಅಂತೇಳಿ ಒಬ್ರು ಆಜು ಬಾಜುದವರು ನೆರಿ ಹೊರಿಯವರು ನಿಂತ್ರಪ್ಪ ಅಂದ್ರ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ತೈತಿ. ಆ ಹೆಣ್ಮಗಳಿಗೆ ರೊಕ್ಕ ರೂಪಾಯಿ ಕೊಟ್ಟು ನಡ್ಸೋದಕ್ಕಿಂತ ಒಂದು ಟೈಮ್ದೊಳಗೆ ಮೆಂಟಲಿ ಸಪೋರ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ನಿಮ್ಮ ಆಜು ಬಾಜು ಈ ಸಮಾಜದೊಳಗೆ ಯಾವುದೇ ಒಂದು ಹೆಣ್ಮಗಳಿಗೆ ಯಾರ್ದೋ ಕಡೆಯಿಂದ ಅಂತ ಜನರು ದಯವಿಟ್ಟು ಆ ಟೈಮ್ದಾಗ ಆ ಹೆಣ್ಮಕ್ಳು ಬೆನ್ನಿಂದ ನಿಂದಿರಿ. ಆ ಹೆಣ್ಮಗಳಿಗೆ ತೊಂದರೆ ಕೊಡೋರಿಗೆ ಯಾಕಪ್ಪ ಅಂತ ಕೇಸಿ ನೀವು ಒಂದು ಮಾತು ಕೇಳಿದ್ರಪ್ಪ ಅಂದ್ರೆ ಹೆಣ್ಮಗಳಿಗೆ ಒಂದು ಎಷ್ಟೋ ಹಾನಿ ಬಲ ಬರ್ತೈತಿ. ಆ ಹೆಣ್ಮಗಳು ಜೀವನದೊಳಗೆ ಬದುಕೋದಿಕ್ಕೆ ಒಂದು ನನ್ನಿಂದ ನನ್ನ ಜನ ಅದಾರಪ್ಪ ಅನ್ನೋ ಒಂದು ಧೈರ್ಯ ಬರ್ತೈತಿ. ಇಷ್ಟ ಹೇಳಕ್ಕೆ ಪ್ರಯತ್ನ ಮಾಡೀನಿ. ತಪ್ಪೋ ಸರಿನೋ ನನಗೇನೋ ಮನಸ್ಸಿನೊಳಗೆ ಎಷ್ಟೆಷ್ಟೋ ಇದಾವ ಅದನ್ನೆಲ್ಲ ವ್ಯಕ್ತಪಡ್ಸೋಕೆ ಆಗದೇ ಇದ್ರೂ ಕೂಡ ಸ್ವಲ್ಪನಾದರೂ ಕೂಡ ಹೆಣ್ಮಗಳು ಒಂದು ಏನೇನೋ ಕಷ್ಟ ಅನುಭವಿಸ್ಕೊತ ಜೀವನ ಮಾಡ್ತಾ ಇದ್ದಾಳೆ. ಸೊ ಅವ್ರ ಯೂಟ್ಯೂಬ್ ಚಾನಲ್ ಕೂಡ ನೋಡಿ ಸಪೋರ್ಟ್ ಮಾಡಿರಿ. ಧನ್ಯವಾದ.